ದೇಶವಾಸಿಗಳೇ, ನಿಮಗಿದೋ ಕಾದಿದೆ ಬಿಗ್ ಶಾಕ್. ಯಾಕಂದ್ರೆ ಇನ್ಮೇಲೆ ಎಲ್ಲವೂ ಕೂಡ ದುಬಾರಿ ಆಗಲಿದೆ. ಇನ್ಮುಂದೆ ಸಿಕ್ಕಾಪಟ್ಟಿ ದುಬಾರಿ ದುನಿಯಾ. ಹಾಗಾಗಿ ಪ್ರತಿಯೊಂದನ್ನ ಖರೀದಿ ಮಾಡಬೇಕು ಅಂದ್ರೂ ಕೂಡ ಕಾಸ್ಟ್ಲಿ ಆಗುತ್ತೆ. ಪೆಟ್ರೋಲ್ ಡೀಸೆಲ್ ಹಾಕ್ಸಂಗಿಲ್ಲ, ಇನ್ನು ಗ್ಯಾಸ್ ಅಂತೂ ಉರ್ಸಂಗಿಲ್ಲ. ಎಲ್ಲವೂ ಕಾಸ್ಟ್ಲಿ. ಜೇಬಲ್ಲಿ ದುಡ್ಡು ನೋಡ್ಕೊಂಡು ಇನ್ಮುಂದೆ ನಡೆಸಬೇಕಾಗುತ್ತೆ ಲೈಫು. ಕಮರ್ಷಿಯಲ್ ಸಿಲಿಂಡರ್ ಬೆಲೆ ಏರಿಕೆ ಬೆನ್ನಲ್ಲೇ ಈಗ ಮತ್ತೊಂದು ಶಾಕ್ ಎದುರಾಗಿದೆ. ಇನ್ನು 2-3 ದಿನಗಳಲ್ಲೇ ಪೆಟ್ರೋಲ್ ಡೀಸೆಲ್ ರೇಟ್ ಹೈಕ್ ಆಗೋ ಸಾಧ್ಯತೆ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ಗೆ 4ರಿಂದ 5 ರೂಪಾಯಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಖಾಸಗಿ ಕಂಪನಿಯ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗ್ಬಿಟ್ಟಿದೆ. ಪೆಟ್ರೋಲ್ ಡೀಸೆಲ್ ಜೊತೆಗೆ ಗೃಹ ಬಳಕೆ ಸಿಲಿಂಡರ್ ದರವೂ ಕೂಡ ಹೆಚ್ಚಳ. ಡೊಮೆಸ್ಟಿಕ್ ಸಿಲಿಂಡರ್ ಬೆಲೆಯಲ್ಲಿ 40ರಿಂದ 50 ರೂಪಾಯಿ ಏರಿಕೆ ಆಗುವಂತ ಸಾಧ್ಯತೆ ಇದೆ. ಇನ್ನು ಮುಂದಿನ ವಾರದಲ್ಲಿ ದರ ಏರಿಕೆ ಬಗ್ಗೆ ಕೇಂದ್ರ ಸರ್ಕಾರ ತೀರ್ಮಾನವನ್ನ ತಿಳಿಸುವಂತ ಸಾಧ್ಯತೆ. ಪಂಚ ರಾಜ್ಯಗಳ ಎಲೆಕ್ಷನ್ ರಿಸಲ್ಟ್ ಬಳಿಕ ದರ ಏರಿಕೆ ಫಿಕ್ಸ್. ನೋಡಿ, ಕೇಂದ್ರ ಸರ್ಕಾರ ಇಷ್ಟು ದಿನ ಎಲೆಕ್ಷನ್ ಪ್ರಚಾರದ ಸಂದರ್ಭದಲ್ಲಿ ಸುಮ್ಮನೆ ಇತ್ತು, ಅನೇಕ ಗ್ಯಾರಂಟಿಗಳನ್ನ ಘೋಷಣೆ ಮಾಡ್ತು. ಆದ್ರೀಗ ದರ ಏರಿಕೆ ಬಿಸಿಯ ಗ್ಯಾರಂಟಿ ಫಿಕ್ಸ್ ಆಗಿದೆ. ಪೆಟ್ರೋಲ್ ಡೀಸೆಲ್, ಕಮರ್ಷಿಯಲ್ ಸಿಲಿಂಡರ್, ವಿದ್ಯುತ್ ದರ, ಮತ್ತೊಂದ್ ಕಡೆ ಡೊಮೆಸ್ಟಿಕ್ ಸಿಲಿಂಡರ್, ಇದೆಲ್ಲದರ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಇನ್ನು ಪೆಟ್ರೋಲ್ ಡೀಸೆಲ್ ದರವೂ ಕೂಡ ಏರಿಕೆ ಆಗ್ಬಿಟ್ರೆ ವಾಹನ ಸವಾರರಿಗೆ ಸಂಕಷ್ಟ. ಮತ್ತೊಂದ್ ಕಡೆ ಈಗಾಗಲೇ 993 ರೂಪಾಯಿ ಕಮರ್ಷಿಯಲ್ ಸಿಲಿಂಡರ್ ದರ ನಿನ್ನೆಯಿಂದಾನೇ ಏರಿಕೆ ಆಗ್ಬಿಟ್ಟಿದೆ. ಇದರಿಂದಾಗಿ ಹೋಟೆಲ್ ಮಾಲೀಕರು ಈಗ ಕಂಗಾಲಾಗಿದ್ದಾರೆ. ದಿನಕ್ಕೆ 1 ತಿಂಗಳಿಗೆ ನಾವು 4-5 ಸಿಲಿಂಡರ್ ಬಳಸ್ತೀವಿ ಅಂತ ಅಂದ್ರೂ ಎಲ್ಲಿಂದ ದುಡ್ಡು ತರೋದು? 993 ರೂಪಾಯಿ ಏರಿಕೆ ಆಗಿದೆ, ಏನ್ ಮಾಡ್ಬೇಕು ಅಂತ. ಮತ್ತೊಂದ್ ಕಡೆ ಆಟೋ ಚಾಲಕರಿಗೂ ಕೂಡ ಅವರ LPG ಗ್ಯಾಸ್ನು ದರ ಏರಿಕೆ ಆಗಿರೋದ್ರಿಂದ ಅವರಿಗೂ ಸಂಕಷ್ಟ. ಈ ಹಾರ್ಮೋನ್ ಜಲಸಂಧಿಯ ಯುದ್ಧ ನಿಲ್ಲೋವರೆಗೂ ಕೂಡ ಈ ಸಂಕಷ್ಟ ತಪ್ಪಲ್ವಾ ಅಂತ